ಅದು ನಿಧಿಗೇನೆ ಕೊಡ್ಬೇಕು ನೋಡಿ, ಏನಂತೀರಾ? ಬರೀ ಹೆಂಡತಿ ಅಲ್ಲ, ಬೆಸ್ಟ್ ಸೊಸೆ ಅವಾರ್ಡ್ ಅವಳಿಗೆ ಕೊಡ್ಬೇಕು ಅಂತೀನಿ. ನೋ ಚಾನ್ಸ್. ಬೆಸ್ಟ್ ಸೊಸೆ ಅವಾರ್ಡ್ ನಿಮ್ಗೆ ಸಿಗ್ಬೇಕು. ಇಷ್ಟು ವರ್ಷದ ನಿಮ್ ತಾಳ್ಮೆ ತಪಸ್ಸಿನ ಮುಂದೆ ನಂದೇನು ಇಲ್ಲ ಅಮ್ಮ. ಅದ್ ಸರಿ, ಇಷ್ಟೊಂದು ಹೈಟೆಕ್ ಪ್ರಿಪ್ರೇಷನ್ ನಡೀತಿದ್ಯಲ್ಲ, ಏನ್ ಮಾಡ್ತಿದ್ಯಾ? ಸರ್ಪ್ರೈಸ್. ನಾನು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ನ ನೋಡಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಗೆಸ್ ಮಾಡ್ಬೇಕು. ನಿನ್ ಕುಕಿಂಗ್ ಸ್ಕಿಲ್ಸ್ ನ ಸ್ವಲ್ಪ ಟೆಸ್ಟ್ ಮಾಡ್ತೀನಿ. ಅಡ್ಗೆಗೂ ನನ್ಗೂ 1000 ಕಿಲೋಮೀಟರ್ ದೂರ. ಈ ಗೆಸ್ ಮಾಡೋದೆಲ್ಲ ನನ್ಗೆ ಆಗದೆ ಇರೋ ಕೆಲ್ಸ. ದೊಡ್ಡಮ್ಮ, ಈ ಒಗಟ್ನ ನೀವೇ ಬಿಡ್ಸಿ. ಅಮ್ಮ ಅಂತೂ ತುದಿ ಗಣ್ಣಲ್ಲೇ ನೋಡ್ತಿದ್ದಾರೆ, ಪಟ್ ಅಂತ ಗೆಸ್ ಮಾಡ್ಬಿಡ್ತಾರೆ. ಎಷ್ಟೇ ಆದ್ರೂ ಅವರು ಕುಕಿಂಗ್ ಎಕ್ಸ್ಪರ್ಟ್ ಅಲ್ವಾ? ಏನ್ ವಿಶೇಷ ಇವತ್ತು? ಕೇಕ್ ಮಾಡ್ತಿದ್ಯಾ? ಪರ್ಫೆಕ್ಟ್ ಅಮ್ಮ. ಈ ಸುತ್ತಲ್ಲಿ ನಿಮ್ಗೆ 100ಕ್ಕೆ 100 ಅಂಕ. ಇವತ್ ಏನ್ ಸ್ಪೆಷಲ್ ಇದೆ ಅಂತ ಕೇಕ್ ಮಾಡ್ತಿದ್ಯಾ? ಕೆಲ್ಸ ಇಲ್ದಿರೋ ಬಡಗಿ ಮಗು ಕಿವಿ ಕೆತ್ತಿದ್ರಂತೆ, ಹಾಗಾಯ್ತು ಉಳ್ಕತೆ. ಅಮ್ಮ, ನಿಧಿ ಬೆಳಗ್ಗೆನೆ ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲಿನಿಕಲ್ ವರ್ಕ್ ಮಾಡಿ ಇವಾಗ ಮತ್ತೆ ಕಿಚನ್ ಅಲ್ಲಿ ಇದ್ದಾಳೆ. ಇಲ್ಲಿ ಕೆಲ್ಸ ಇಲ್ದೇ ಇರೋದ್ ಯಾರು ಅಂತ ಒಂಚೂರು ಮುಟ್ ನೋಡ್ಕೋಬೇಕಾಗತ್ತೆ. ಏಯ್, ನಾನು ನಿನ್ ಜೊತೆ ಮಾತಾಡದ್ನೇನೆ. ಹೋಗಿ ಎಕ್ಸಾಮ್ಗೆ ಓದ್ಕೋ. ಯಾವಾಗ ನೋಡಿದ್ರು ಇವ್ರ ಜೊತೆ ಸುತ್ತಾಡ್ತಾ ಇರ್ತೀಯಲ್ಲ. ನನಗೆ ಹೇಳಕ್ ಬಂದ್ಬಿಟ್ಲು. ಹೋಗೆ ಸುಮ್ನೆ. ನನಗೂ ನಿನ್ ಜೊತೆ ಇಲ್ಲಿರೋದಕ್ಕೆ ಯಾವ ಇಂಟ್ರೆಸ್ಟೂ ಇಲ್ಲ. ನಿಧಿ, ಕೇಕ್ ಎಲ್ಲ ರೆಡಿ ಆದ್ಮೇಲೆ ನನ್ಗೊಂದು ದೊಡ್ಡ ಪೀಸ್ ಎತ್ತಿಡು. ನಿಧಿ, ನಿಂಗೆ ಏನೇ ಹೆಲ್ಪ್ ಬೇಕಿದ್ರು ನನ್ನನ್ನು ಕೇಳು, ಒಬ್ಳೆ ಒದ್ದಾಡ್ಬೇಡ. ಅಲ್ಲ ಅಕ್ಕ, ಸೊಸೆಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಾಳೆ ದಿನ ಆಸ್ತಿ ಪಾಲಾದ್ಮೇಲೆ ಏನ್ ಮಾಡ್ತೀರಾ? ನೀವು ಕರ್ಣನ್ ಜೊತೆ ಇರ್ತೀರೋ ಅಥವಾ ಸಂಜು ಜೊತೆ ಹೋಗ್ತಿರೋ? ಹಾಗಲ್ಲ, ಸಂಜು ಆಸ್ತಿಲಿ ಪಾಲ್ ಬೇಕು ಅಂತ ಕೇಳಿದ್ನಲ್ಲ, ಮುಂಚಿತವಾಗಿ ಇದೆಲ್ಲ ಕ್ಲಾರಿಟಿ ತಗೋಬೇಕಲ್ವಾ ಅಕ್ಕ? ಅದಕ್ಕೆ ಕೇಳ್ದೆ. ಸುಮತಿ, ಈ ಮಾತೆಲ್ಲ ಈಗ ಬೇಕಾ? ಕೆಲವರು ಮನೆಗೆ ಕಾಲಿಟ್ಗಳಿಗೆ ಹೆಂಗೆಲ್ಲ ಇರುತ್ತೆ. ಮನೆ 2 ಭಾಗ ಆಗ್ತಾ ಇದೆ. ನಿಧಿ ಖುಷಿಯಾಗಿ ಪಾಪ ಏನೋ ಮಾಡ್ತಿದ್ದಾಳೆ, ಬೇರೆ ಮಾತೆಲ್ಲ ಬೇಕಾಗಿಲ್ಲ ಸುಮತಿ. ಸಂಜು ವಿಷಯ ನಮ್ಗೆ ಯಾರಿಗೂ ಹೊಸದಲ್ಲ ಸುಮತಿ. ಈಗ ಅವನು ಕೋಪದಲ್ಲಿದ್ದಾನೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾನೆ. ಕೋಪ ತಣ್ಣಗಾದ್ಮೇಲೆ ಅವನೇ ಸರಿ ಆಗ್ತಾನೆ. ಆದ್ರೂ ನಿಧಿ, ನನಗೇನ್ ಗೊತ್ತು? ಏನೋ ಮಂತ್ರ ಮಾಡಿದಿರ, ಅದೇನು ಅಂತ ಗೊತ್ತಾಗ್ತಿಲ್ವಲ್ಲ. ಇಡೀ ದಿನ ಟೆನ್ಷನ್ ಒಂದೇ ಸಲ ಉಫ್ ಅಂತ ಹಾರೋಗಾಗಿ ಮಾಡಿದ್ರಿ. ಏನೋ ಲೈಟ್ ಹೌಸ್ ಅಷ್ಟೇ ಅಲ್ಲ, ಪವರ್ ಹೌಸ್. ಇಷ್ಟಕ್ಕೆ ಸೆಲೆಬ್ರೇಷನ್ ಮುಗ್ದಿಲ್ಲ. ಈ ಸೆಲೆಬ್ರೇಷನ್ ಅಲ್ಲಿ ಒಂದ್ ಚೂರಾದ್ರೂ ಪಟಾಕಿ ಬೇಡ್ವಾ? ಪಟಾಕಿನ ಇಲ್ಲಿ ರೂಮಲ್ಲಿ? ಹಾ, ಹೋಮ್ ಮೇಡ್ ಪಟಾಕಿ. ಹೋಮ್ ಮೇಡ್ ಪಟಾಕಿ ಅಂದ್ರೆ? ರೀ, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಕೇಳ್ಸಿದ್ರೆ ಇನ್ನೂ 4 ಬಲೂನ್ ತಗೊಂಡು ಪಟ ಪಟ ಅಂತ ಹೊಡಿ. ಏನ್ ನೋಡ್ತಿದ್ದೀರಾ ಸರ್? ನಿಮ್ ಮನ್ಸಲ್ಲಿರೋ ಟೆನ್ಷನ್, ಬೇಡದೇ ಇರೋ ಯೋಚನೆ ಈ ಬಲೂನ್ ಅನ್ಕೊಂಡು ಹೊಡ್ದಾಕಿ. ಕಮ್ ಆನ್, ಸ್ಟಾರ್ಟ್. ಆಕ್ಚುಲಿ ಏನ್ ಗೊತ್ತಾ, ಇದಂತ ಚೆನ್ನಾಗಿದೆ ಥೆರಪಿ ಅಲ್ವಾ? ಇದ್ರ ಬಗ್ಗೆ ಇಡೀ ದಿನ ಸಂಶೋಧನೆ ಮಾಡಿದ್ಮೇಲೆ ನಿಮ್ಗೆ ಹೇಳಿದ್ದು. ತುಂಟಿರಿ ನೀವು. ತುಂಟ ನೀವು. ಈ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡೋಣ. ಸುಮ್ನೆ ನಗುತ್ತಾಳೆ ಇವಳು, ಸ್ವರ್ಗಾನೆ ಕಣ್ಣೆದುರು ಬರಲು. My heart is beating takadimita, 'cause you're ಅಬ್ಬಾ ಮಾಲ್ತಿ. ಸುಮ್ನೆ ನಗುತ್ತಾಳೆ ಇವಳು,
ಸ್ವರ್ಗ. ಏನಾಯ್ತ್ರಿ ಹೀಗ್ ಕೂಗ್ತಿದ್ದೀರಾ? ಅದೇನು ಕೆಟ್ಟ ಶಬ್ದ? ಶಬ್ದನಾ? ನನ್ಗೇನು ಕೇಳಿಸ್ತಿಲ್ವಲ್ಲ. ನಿನ್ಗೇನು ಕಿವಿ ಕೇಳಿಸ್ತಾ ಇಲ್ವಾ? ಹಾಗಾದ್ರೆ ನಿನ್ ಕಿವಿ ಕಿವುಡಾಗಿರ್ಬೋದು. ತಲೆ ಮೇಲೆ ಸುತ್ತಿ ತಗೊಂಡು ಹೊಡೆದಾಗ ಆಗ್ತಾ ಇದೆ. ನಿನ್ನ ಕಿವಿ ಕೇಳಿಸ್ತಲ್ಲ ಅಂತ ಇದೆಯಲ್ಲ. ಸರಿ, ನೋಡ್ತೀನಿ ರೀ. ಸರಿ. ಈಗ ಸಣ್ಣದಾಗಿ ಕೇಳಿಸ್ತಿದೆ. ರೂಮ್ಗಳಿಗೆ ಹೋಗ್ತಿದ್ದಂಗೆ ರಿಯಲ್ ಕಲರ್ ಆಚೆ ಬರುತ್ತೆ. ಡ್ಯಾನ್ಸ್ ಏನು, ಜಾಲಿ ಮಾಡೋದೇನು, ವಾ ವಾ. ದಿ ಗ್ರೇಟ್ ಕರ್ಣ ಅವ್ರಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆಯಾ ಅಂತ ಡೌಟ್ ಬರ್ತಾ ಇದೆ. ನಾವಿಲ್ಲಿ ನಿದ್ದೆ ಬರದೆ ಸಾಯ್ತಾ ಇದ್ದೀವಿ, ನಿಮ್ಗೆ ಎಂಜಾಯ್ಮೆಂಟಾ? ಅಲ್ಲ, ಆಕ್ಚುಲಿ ಯಾರ ಬರ್ಡೇ ಆಗ್ತಿದೆ? ಇವನ್ಗೆಲ್ ಬರ್ತ್ಡೇ ಇರುತ್ತೆ. ಅಟ್ಲೀಸ್ಟ್ ಹುಟ್ಟಿದ್ದೇದ್ ಗೊತ್ತಿದೆಯಾ ಇವನ್ಗೆ? ಎಷ್ಟೇ ಹಾರಾಡಿದ್ರು ತೊಟ್ಟಿಲ್ ಬಿದ್ದ ಅನಾಥ ಇವನು. ಸಂಜಯ್,